ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸ್ಪೆಷಲ್ ಅಂತ ಹೇಳಿ ಪ್ಲಮ್ ಕೇಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಕಡಿಮೆ ಖರ್ಚಲ್ಲಿ ಯಾವ ರೀತಿ ಮನೆಯಲ್ಲಿ ದಿಢೀರಂತ ಪ್ಲಮ್ ಕೇಕ್ನ ಮಾಡ್ಕೊಳ್ಳೋದು ಟೇಸ್ಟಿಯಾಗಿ ಅಂತೇಳಿ. ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗೋ ಥರ ಮಾಡ್ಕೊಳ್ಳೋದು ಪ್ಲಮ್ ಕೇಕ್ ಅಂತೇಳಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬನ್ನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಪ್ಲಮ್ ಕೇಕ್ ರೆಸಿಪಿ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ. ಪ್ಲಮ್ ಕೇಕ್ ಮಾಡೋದಕ್ಕೆ ಇಲ್ಲಿ ನಾನು ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀನಿ, ಮತ್ತು ಆರೆಂಜ್ ತೊಗೊಂಡಿದ್ದೀನಿ. ಒಂದು ಇಲ್ಲ 2 ಆರೆಂಜು. ಎಷ್ಟು ಬೇಕಾಗುತ್ತೆ ನೋಡೋಣ. ಇವಾಗ ನಾನು ಫಸ್ಟು ಏನೇನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀನಿ, ಒಂದು 3ರಿಂದ 4 ಅವರ್ ನಾವು ಈ ಆರೆಂಜ್ ಜ್ಯೂಸ್ ಏನಿದೆ ಇದರಲ್ಲಿ ನಾವು ನೆನೆಸಿ ಇಡಬೇಕು. ಆಮೇಲೆ ಕೇಕ್ನ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ಇದೆಲ್ಲ ಡ್ರೈ ಫ್ರೂಟ್ಸ್ನ ನಾವು ಒಂದು ಬಾಕ್ಸಲ್ಲಿ ಈ ಜ್ಯೂಸ್ ಎಲ್ಲ ತೆಗೆದುಬಿಟ್ಟು ನೆನೆಸಿ ಇಡೋಣ. ಡ್ರೈ ಫ್ರೂಟ್ ಬಂದು ನಾನು ಫಸ್ಟು ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ, ಎಲ್ಲ ಕಲರ್ ಮಿಕ್ಸ್ ಇರೋದು. ನಿಮ್ಗೆ ಇಷ್ಟ ಆಗುವಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೋದು. ಮತ್ತು ಬ್ಲ್ಯಾಕ್ ಕಲರ್ ದ್ರಾಕ್ಷಿ ತೊಗೊಂಡಿದ್ದೀನಿ, ರೆಡ್ದು ದ್ರಾಕ್ಷಿ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ ಬಂದು ಒಂದು 50 ಗ್ರಾಮ್ ಇದೆ. ದ್ರಾಕ್ಷಿ 2 ಸೇರಿಸಿ 50 ಗ್ರಾಮ್ ಆಗುತ್ತೆ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ. ಹಾಗೆ ಚೆರಿ. ಚೆರಿನೇ ತುಂಬಾ ಟೇಸ್ಟ್ ಇರುತ್ತೆ. ಹಾಗಾಗಿ ಚೆರಿ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನು ಚೆರಿ ಬಂದು ಒಂದು 2 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಚೆರಿ ಆಯಿತು. ಅದನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಬಾದಾಮಿನೂ ಅಷ್ಟೇ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇನ್ನು ನೀವು ಬೇಕು ಅಂದರೆ ವಾಲ್ನಟ್ಟು ಅದೆಲ್ಲನೂ ಹಾಕ್ಕೊಳ್ಬೋದು. ನಾನು ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಬನ್ನಿ ಇದನ್ನೆಲ್ಲ ಫಸ್ಟು ನಾನು ಒಂದು ಬಾಕ್ಸಲ್ಲಿ ಆರೆಂಜ್ ಜ್ಯೂಸನ್ನ ತೆಗಿತಾ ಇದ್ದೀನಿ. ನೀಟಾಗಿ ಆರೆಂಜ್ ಜ್ಯೂಸನ್ನ ಹಿಂಡ್ಕೊಂಬಿಡೋಣ. ನಾನು 2 ಆರೆಂಜ್ ಜ್ಯೂಸನ್ನ ತೆಗಿತಾ ಇದ್ದೀನಿ. ನೀವು ಬೇಕಂದರೆ ಬೇರೆ ಪ್ಯಾಕೆಟ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್ ಆಗ್ಬೋದು, ಇಲ್ಲ ಮಿಕ್ಸ್ ಜ್ಯೂಸ್ ಯಾವುದಾದ್ರೂ ಸರಿಯೇ ಈ ರೀತಿಯಾಗಿ ನೆನೆಸ್ಬೋದು. ಮಿನಿಮಮ್ 1 ಅವರ್ ಆದರೂ ನೆನೆಸ್ಬೇಕು. ಈ ಜ್ಯೂಸ್ ಏನಿದೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ನೆನೆಸಿ ಇಡೋಣ. ನನ್ನ ಹತ್ರ ಟೈಮ್ ಇತ್ತು ಅಂದರೆ 3-4 ಅವರ್ ನೆನೆಸಿಡಿ. ನೋಡಿ, 2 ಆರೆಂಜ್ ಜ್ಯೂಸನ್ನ ತೆಗೆದಿದ್ದೀನಿ. ಮತ್ತು ಆರೆಂಜ್ ಜ್ಯೂಸನ್ನ ಪೂರ್ತಿ ಸೋದಿಸ್ಕೊಂಡು ತೊಗೊಂಡಿದ್ದೀನಿ ನಾನು. ಒಳಗಡೆ ಬೀಜ ಎಲ್ಲ ಬಿದ್ದಿರುತ್ತೆ ಮತ್ತು ಪಲ್ಪ್ ಎಲ್ಲ ಬಿದ್ದಿರುತ್ತೆ, ಹಾಗಾಗಿ ಸೋದಿಸಿ ತೊಗೊಂಡಿದ್ದೀನಿ. ಬನ್ನಿ ಇವಾಗೆಲ್ಲ ಡ್ರೈ ಫ್ರೂಟ್ಸ್ನ ನಾವು ಈ ಜ್ಯೂಸಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ತೆಗೆದಿಟ್ಬಿಡೋಣ. ತುಂಬಾ ಹೆವಿ ಕೇಕ್ ಇದು, ತುಂಬಾ ಚೆನ್ನಾಗಿರುತ್ತೆ. ಇದು ಕ್ರಿಸ್ಮಸ್ಗೆ ಮತ್ತು ನ್ಯೂ ಇಯರ್ಗೆ ಎಲ್ಲದಕ್ಕೂ ನಾವು ಮನೆಯಲ್ಲೇ ಮಾಡ್ಕೋಬೋದು. ಆಚೆ ತೊಗೊಳಕ್ಕೆ ಹೋದರೆ ತುಂಬಾ ರೇಟ್ ಜಾಸ್ತಿ ಇರುತ್ತೆ. ಮನೆಯಲ್ಲಿ ಕಡಿಮೆ ಖರ್ಚಲ್ಲಿ ಹೆಲ್ದಿಯಾಗಿರೋವಂಥ ಕೇಕ್ನ ನಾವು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇದೆಲ್ಲನೂ ನೆನೆಸಿ ಇದೆಲ್ಲ ಅಬ್ಸರ್ವ್ ಆಗುತ್ತೆ ನಮಗೆ. ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ನೀರೆಲ್ಲ ಪೂರ್ತಿ ಅಬ್ಸರ್ವ್ ಆಗಿಬಿಟ್ಟಿರುತ್ತೆ. ಜ್ಯೂಸ್ ಎಲ್ಲನೂ ಆರೆಂಜ್ ಜ್ಯೂಸು ನೋಡಿ ಎಲ್ಲ ನಾನು ನೆನೆಸಿ ಇಡ್ತಾಯಿದ್ದೀನಿ. ಇದನ್ನು 3ರಿಂದ 4 ಅವರ್ ನಾನು ಹಾಗೆ ಇಡ್ತೀನಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು 2 ಅವರ್ ಇಲ್ಲ ಅಂದರೆ 1 ಅವರ್ ಆದರೂ ಎತ್ತಿಕೊಳ್ಳಿ. 1 ಅವರ್ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ. ನೋಡಿ ಎಲ್ಲ ನೆನೆಸಿಟ್ಟಿದ್ದೀನಿ ಆರೆಂಜ್ ಜ್ಯೂಸಲ್ಲಿ. ಇದನ್ನು 4 ಅವರ್ ನಾನು ಹಾಗೆ ಎತ್ತಿಕ್ಕಿ ಮತ್ತು ನಾನು ಸಂಜೆ ನಿಮಗೆ ಕೇಕ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಇದು ಚೆನ್ನಾಗಿ ಸೆಟ್ ಆಗ್ತಾ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲನೂ ಆರೆಂಜ್ ಜ್ಯೂಸ್ ಎಲ್ಲ ಹೀರ್ಕೊಂಡಿರುತ್ತೆ. ಬನ್ನಿ ಮತ್ತು ನಾನು ಅಷ್ಟರಲ್ಲಿ ಬೇರೆ ಏನೇನು ರೆಡಿ ಮಾಡ್ಕೊಳ್ಬೇಕು ಎಲ್ಲವೂ ರೆಡಿ ಮಾಡ್ಕೊಂಬಿಡೋಣ. ಕೇಕ್ ಮಾಡೋದಕ್ಕೆ ನಾನು ಫಸ್ಟ್ ಇಲ್ಲಿ ಕುಕ್ಕರ್ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಅಂದರೆ ಫ್ರೀ ಹೀಟ್ ಆಗಬೇಕು. ಬಿಸಿ ಆಗಲಿ ಅಂಥೇಳಿ ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಬಿಸಿ ಆಗ್ತಾ ಇರಲಿ ಅಷ್ಟರಲ್ಲಿ ನಾವಿಲ್ಲಿ ಸಕ್ಕರೆನ ಸ್ವಲ್ಪ ಕ್ಯಾರಮೆಲೈಸ್ ಅಂದರೆ ಸಿರಪ್ನ ಮಾಡ್ಕೊಳ್ಬೇಕು. ಯಾವ ಥರ ಅಂತ ಹೇಳಿ ಬನ್ನಿ ನೋಡ್ಕೊಳ್ಳೋಣ. ಈ ಎಲ್ಲನೂ ಈ ಕಪ್ ಅಳತೆಯಲ್ಲಿ ತೊಗೊಳ್ತಾ ಇದ್ದೀನಿ ನಾನು. 1 ಕಪ್ ಆಗುವಷ್ಟು ಸಕ್ಕರೆಗೆ ನಾನು ಸಕ್ಕರೆ ಸಿರಪ್ ಅಂದರೆ ಕ್ಯಾರಮೆಲೈಸ್ ಮಾಡ್ಕೊಳ್ಬೇಕು. ನೀರೇನು ಹಾಕೋದು ಬೇಡ. ಗ್ಯಾಸ್ ಆನ್ ಮಾಡಿ ಇಲ್ಲಿ ಕಡಾಯಿ ಬಿಸಿ ಆದ ಕೂಡಲೇ ಸಕ್ಕರೆ ಕಲರ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ. ಸಕ್ಕರೆ ಮೆಲ್ಟ್ ಆಗಿ ಫುಲ್ ಬ್ರೌನ್ ಕಲರ್ ಆಗುತ್ತೆ ಸಕ್ಕರೆ ಸಿರಪು. ಅಲ್ಲಿವರೆಗೂ ಇದನ್ನು ನಾವು ಸಕ್ಕರೆನ ಕರಗಿಸ್ಕೋಬೇಕು. ನೋಡ್ಬೋದು ನೀವು ಸಕ್ಕರೆ ಕರಗ್ತಾ ಇದೆ. ಸಕ್ಕರೆ ಕರಗಿ ಇದೊಂದು ಒಳ್ಳೆ ಕಲರ್ ಬರುತ್ತೆ ನಮಗೆ. ಈ ಕೇಕಿಗೆ ಬರೋದು ಕಲರೇ. ಕ್ಯಾರಮಲೈಸ್ ಆಗಲಿ. ಸಕ್ಕರೆ ನೋಡಿ ಆಗ್ತಾ ಇದೆ ಇವಾಗ. ನಿಧಾನಕ್ಕೆ ಮಿಕ್ಸ್ ಮಾಡ್ತಾನೆ ಸಕ್ಕರೆನ ಕರಗಿಸ್ಕೊಳ್ಳೋಣ. ಇದಕ್ಕೆ ನೀರೇನು ಹಾಕ್ಕೊಳ್ಬಾರ್ದು. ಬಿಸಿ ಫುಲ್ ಕಡಾಯಿ ಬಿಸಿ ಆದಮೇಲೆ ಸಕ್ಕರೆನ ಹಾಕಿದ್ರೆ ಸಕ್ಕರೆ ಎಲ್ಲ ಮೆಲ್ಟಾಗಿ ತುಂಬಾ ಒಳ್ಳೆ ಸಕ್ಕರೆ ಸಿರಪ್ ರೆಡಿ ಆಗುತ್ತೆ. ನಾನು ಈ ಥರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಕೇಕ್ ಮಾಡೋದಕ್ಕೆ. ನನ್ನ ಹತ್ರ ಕೇಕ್ ಮೌಲ್ಡ್ ಯಾವುದೂ ಇಲ್ಲ, ಹಾಗಾಗಿ ನಾನು ಈ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಫಸ್ಟು ಒಂದು ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹಿಟ್ಟಿಂದ ಡಸ್ಟ್ ಮಾಡ್ಕೊಳ್ಳೋಣ. ನೋಡಿ ಸಕ್ಕರೆ ಎಲ್ಲನೂ ಕರಗ್ತಾ ಇದೆ. ಸಕ್ಕರೆ ಚೆನ್ನಾಗಿ ಕರಗಿ ಇವಾಗ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಆಮೇಲೆ ನಾವು ನೀರನ್ನ ಸೇರಿಸ್ಕೋಬೇಕು. ಇದು ಕ್ರಿಸ್ಮಸ್
ಪ್ಲಮ್ ಕೇಕ್ ಆಗಿರೋದ್ರಿಂದ ಸೊ ಮೇನ್ ಇದಕ್ಕೆ ನಾವು ಈ ರೀತಿ ಸಕ್ಕರೆ ಸಿರಪ್ನ ಮಾಡ್ಕೊಳ್ಳೋದಾಗಿರುತ್ತೆ. ಸಕ್ಕರೆ ಎಲ್ಲ ಕರಗ್ತಾ ಇದೆ. ಇವಾಗ ಕಲರ್ ಚೇಂಜ್ ಆಗಬೇಕು. ನೀರು ಹಾಕ್ತಾ ಇದ್ದೀನಿ. ತುಂಬಾ ಹುಷಾರಾಗಿ ಸ್ವಲ್ಪ ದೂರದಿಂದ ನೀರು ಹಾಕಬೇಕು. ಓಕೆ, ನೀರು ಹಾಕಿದ್ದೀನಿ. ಗ್ಯಾಸ್ ಪೂರ್ತಿ ಕಡಿಮೆ ಇಟ್ಟಿದ್ದೀನಿ. ಓಕೆ, ನಮಗೆ ಇಷ್ಟ ಆದರೆ ಸಾಕು. ಇದೇನು ಗಂಟುಗಳಾಗೋದಿಲ್ಲ, ಯಾಕಂದ್ರೆ ನಮ್ಮ ಗ್ಯಾಸ್ ಆನಲ್ಲೇ ಇರುತ್ತೆ. ಸೊ ಒಂಚೂರು ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಅಷ್ಟೇ. ಈ ಹದಕ್ಕಿದ್ದಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಒಳ್ಳೆ ಕಲರ್ ಬಂತು ಅಂತೇಳಿ. ಸೊ ಇಷ್ಟಾದರೆ ಸಾಕಾಗತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ತುಂಬಾ ಬಿಸಿ ಇರುತ್ತೆ. ಇದು ಸ್ವಲ್ಪ ಆರಬೇಕು. ಸೊ ಆರೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋಂಥ ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ಕೇಕ್ ಮಾಡ್ತಾ ಇರೋದ್ರಿಂದ ಗೋಧಿ ಹಿಟ್ಟು ಮತ್ತು ಅದಕ್ಕೆ ಬೇಕಾಗಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲನೂ ಸೇರಿಸಿ ಅದರ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಬೌಲ್ಗೆ ನಾನು ಇಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಫಸ್ಟು 1 ಕಪ್ ಸಕ್ಕರೆದು ಕ್ಯಾರಮಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅರ್ಧ ಕಪ್ ಸಕ್ಕರೆ, ಈ ಕಪ್ಪಿಂದ ನಾನು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಳ್ತೀನಿ. ಹಾಗೆ 1/4 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಿಹಿ ನಮಗೆ ಕರೆಕ್ಟಾಗಿರುತ್ತೆ. ಕೇಕಿಗೆ ಒಂದು ಪುಡಿನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇಷ್ಟು ಚಕ್ಕೆ ಪೀಸು, 1-2 ಮೆಣಸುಕಾಳು, ಒಂದೆರಡು ಲವಂಗ ಸೇರಿಸ್ಕೊತೀನಿ. ಹಾಗೆ ಸ್ವಲ್ಪ ಜಾಕಾಯಿ ಇದ್ದರೆ ಜಾಕಾಯಿ ಸೇರಿಸಿ ಪುಡಿನ ಮಾಡಿಕೊಂಡು, ಏಲಕ್ಕಿ ಬೇಕಂದರೆ ಏಲಕ್ಕಿ ಕೂಡ ಹಾಕಿ ಪುಡಿ ಮಾಡ್ಕೋಬೋದು. ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಚಕ್ಕೆ ಪುಡಿನ ನಾನು ಪುಡಿ ಮಾಡ್ಕೊಂಡು ಆಗಿದೆ. ನಾನಿಲ್ಲಿ ಏಲಕ್ಕಿನ ಬಳಸಿಲ್ಲ ನಾನಿಲ್ಲಿ. ಇದನ್ನು ಫಸ್ಟು ಸ್ವಲ್ಪ ಜಲ್ದಿ ಮಾಡ್ಕೊಂಬಿಡೋಣ. ಯಾಕಂದರೆ ಸ್ವಲ್ಪ ದಪ್ಪ ಪೀಸ್ ಇದ್ದರೆ ಕೇಕಿಗೆ ತಿನ್ನೋವಾಗ ಬಾಯಿಗೆ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಪುಡಿ ಮಾಡ್ಕೊಂಡು ತರ್ತರಿ ಮಾಡಿಕೊಂಡು ನಮಗೆ ಸ್ವಲ್ಪ ಪುಡಿ ಆದರೆ ಸಾಕು. ಫ್ರೆಂಡ್ಸ್, ನಾನು ಇವಾಗ ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ನಮಗೆ ನೋಡ್ಬೋದು. ಆರೆಂಜ್ ಜ್ಯೂಸ್ ಏನಿದೆ ಎಲ್ಲ ಹೀರ್ಕೊಂಡು ಚೆನ್ನಾಗಿ ನೆಂದಿದೆ. ಸೊ ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ನಾನು ಸಕ್ಕರೆಗೆ ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕೋತಾ ಇದ್ದೀನಿ. ಅದಕ್ಕೆ ಮೊಸರು ಹಾಕೋದಾಗಿದೆ. ಇವಾಗ 1 ಕಪ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅಂದರೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ. ನೀವು ತುಪ್ಪ ಆದರೂ ಹಾಕ್ಕೋಬೋದು. ಸೊ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅಂದರೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋತೀನಿ. ಅವಾಗ ಚೆನ್ನಾಗಿರುತ್ತೆ ಟೇಸ್ಟು. ತುಪ್ಪ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಈ ಥರ ಒಂದು ವಿಸ್ಕರ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಪೂರ್ತಿ ಕರಗಬೇಕು. ನಮಗೆ ಎಣ್ಣೆ ಮೊಸರು ಏನಿದೆ ಇದೆಲ್ಲ ಒಳ್ಳೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳೋಣ. ಸಕ್ಕರೆ, ತುಪ್ಪ ಹಾಗೆ ಎಣ್ಣೆ, ಸೊ ಮೂರೂ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಒಳ್ಳೆ ಕ್ರೀಮ್ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ವಿಸ್ಕರಿಂದ. ಇದರಿಂದ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಗೋಧಿ ಹಿಟ್ಟೇನಿದೆ ಅದನ್ನು ಜಲ್ದಿ ಮಾಡಿಕೊಂಡು ಹಾಕ್ಕೊಳ್ಳೋಣ. 1.5 ಕಪ್ ಆಗುವಷ್ಟು ನಾನು ಮಾಮೂಲಿ ಚಪಾತಿ ಹಿಟ್ಟು ಏನಿದೆ ಗೋಧಿ ಹಿಟ್ಟು ಅದನ್ನೇ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಚೆನ್ನಾಗಿ ಜಲ್ದಿ ಇಟ್ಕೊಳ್ಳೋಣ. ಸೊ ಇದೇ ಟೈಮಲ್ಲಿ ನೀವು ಬೇಕಾದರೆ ಬೇಕಿಂಗ್ ಪೌಡ್ರು ಮತ್ತು ಬೇಕಿಂಗ್ ಸೋಡಾನ ಜಲ್ದಿನ ಮಾಡ್ಕೋಬೋದು. ನಾನಿಲ್ಲಿ ಎರಡನ್ನೂ ಯೂಸ್ ಮಾಡ್ತಾಯಿಲ್ಲ. ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೇನು ನಾವು ಬೇಕ್ ಮಾಡೋಕ್ಕೆ ಇರ್ತೀವಿ ಆವಾಗ ನಾನು ಇನ್ನೊಂದು ಹಾಕ್ಕೊಳ್ತೀನಿ. ಸೊ ಇದೆಲ್ಲನೂ ಜಲ್ದಿ ಇಟ್ಕೋತಾ ಇದ್ದೀನಿ. ಗಂಟುಗಳು ಏನೂ ಇರಬಾರ್ದು ನಮಗೆ ಗೋಧಿ ಹಿಟ್ಟಲ್ಲಿ. ಹಿಟ್ಟು ಜಲ್ದಿ ಮಾಡಿ ಆಗಿದೆ. ಸೊ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಚಕ್ಕೆ ಪುಡಿ ಮತ್ತು ಲವಂಗ ಮೆಣಸು ಏನಿದೆ ಇದರ ಪುಡಿ ಸಾಕನ್ನು ಹಾಕಿದ್ದೀನಿ. ಹಾಗೆ ಇಲ್ಲಿ ಕೇಕ್ ಮಾಡುವಂಥ ಪಾತ್ರೆಗೆ ಆಯಿಲ್ ಅಪ್ಲೈ ಮಾಡಿಕೊಂಡು, ಸೊ ನಾನು ಗೋಧಿ ಹಿಟ್ಟಿಂದ ಡಸ್ಟ್ ಮಾಡಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಕೂಡ ಹಾಕ್ಕೊಂಡು ಮೇಲೆ ಆಯಿಲ್ ಅಪ್ಲೈ ಮಾಡಿದ್ರು ಆಗುತ್ತೆ. ಸೊ ನನಗೆ ಈಸಿಯಾಗಿ ಕೇಕ್ ಬರಲಿ ಅನ್ನೋದಕ್ಕೋಸ್ಕರ ಸೊ ಅದನ್ನು ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಚೆನ್ನಾಗಿ ಗೋಧಿ ಹಿಟ್ಟು, ಸಕ್ಕರೆ ಇದೆಲ್ಲ ಏನಿದೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಸಕ್ಕರೆ ಸಿರಪ್ ಏನು ಮಾಡಿದ್ದೀವೋ ಅದನ್ನು ಸೇರಿಸಿ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೊಂಡು ಆದಮೇಲೆ ನಾವು ಡ್ರೈ ಫ್ರೂಟ್ನ ಸೇರಿಸ್ಕೊಳ್ಳೋಣ. ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬಾ ಗಟ್ಟಿ ಇದೆ. ಇವಾಗ ನಾನು ಇದಕ್ಕೆ ಹಾಲಾಗಲಿ ಮೊಸರಾಗಲಿ ಮತ್ತು ಏನು ಯೂಸ್ ಮಾಡ್ತಾಯಿಲ್ಲ. ಇಲ್ಲಿ ಮಾಡಿರೋವಂಥ ಸಕ್ಕರೆ ಸಿರಪ್ನ ಸ್ವಲ್ಪನೇ ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ನಾನು ಫುಲ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕರೆಕ್ಟಾಗಿ ಆಗುತ್ತೆ. ಒಂಚೂರು ಗಂಟಿಲ್ದಿರ ನೀಟಾಗಿ ನಾವು ಇಡ್ಲಿ ಬ್ಯಾಟರ್ ಹೇಗಿರುತ್ತೋ ಆ ರೀತಿಯಲ್ಲಿ ಕಲಿಸ್ಕೊಂಡು ತಗೊಳ್ಳೋಣ. ಆಮೇಲೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳೋಣ. ಇದು ಕ್ರಿಸ್ಮಸ್ ಆಗೋಯ್ತು, ಬಟ್ ಕ್ರಿಸ್ಮಸ್ ದಿವಸನೇ ನಾನು ಇವತ್ತಿನ ಒಂದು ಕೇಕ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮುಂಚೆನೇ ತೋರಿಸ್ಬೇಕಾಗಿತ್ತು. ಸೊ ಮುಂಚೆ ಎಲ್ಲ ಸ್ವಲ್ಪ ಲೇಟಾಗಿ, ಬಟ್ ಹೊಸ ವರ್ಷಕ್ಕೆ ಮಾಡ್ಕೊಳ್ಬೋದು ನೀವು ಈ ಕೇಕ್ನ. ಪ್ಲಮ್ ಕೇಕ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಫುಲ್ಲಾಗಿರುತ್ತೆ. ನೋಡಿ ಸಕ್ಕರೆ ಸಿರಪ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಮಾಡಿರೋಂಥ ಸಕ್ಕರೆ ಸಿರಪ್ ಏನಿದೆ ಸೊ ಕರೆಕ್ಟಾಗಿ ಬರುತ್ತೆ. ನೀವು ಜಾಸ್ತಿ ಮಾಡ್ಕೊಂಡಿದ್ರೆ ಸಕ್ಕರೆ ಸಿರಪ್ನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸೊ ಇವಾಗ ನಾನು ಕಲಿಸ್ಕೊತೀನಿ. ಫಸ್ಟು ತುಂಬಾ ಗಟ್ಟಿ ಇದೆ. ಇನ್ನೊಂಚೂರು ಕಡಿಮೆ ಆದರೆ ನೀವು ನೀರು ಸೇರಿಸ್ಕೋಬೋದು.
ಆಗಿದೆ ಚೆನ್ನಾಗಿ ಒಂಚೂರು ಗಂಟಿಲ್ದಿರ ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿ. ಬ್ಯಾಟ್ರಿ ಈ ಥರ ಇರಬೇಕು, ತುಂಬ ತೆಳುಗಿರಬಾರ್ದು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಏನು ಹಾಕಿರ್ತೀವೋ ಎಲ್ಲ ತಳಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಫುಲ್ ಕೇಕಿಗೆ ನಮಗೆ ಡ್ರೈ ಫ್ರೂಟ್ಸ್ ಸಿಗಬೇಕು ಅಂದರೆ ಇಷ್ಟು ಗಟ್ಟಿ ಇರಬೇಕು ನಮಗೆ ಬ್ಯಾಟ್ರು. ಸೊ ಬನ್ನಿ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಮ್ಮ ಪಾಪು ಕೇಕಿಗೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾನೆ. ಹಾಕು ಚಿನ್ನಿ. ಕೈಯಿಂದ ಹಾಕ್ಬೇಡ, ಹಾಗೆ ಇದು ಫುಲ್ ಎತ್ಕೊಂಡು ಹಿಂಗೆ ಹಾಕು. ಓಕೆ ಸಾಕು. ಓಕೆನಾ, ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನಾನು ನಮ್ಮ ಪಾಪು ಇಬ್ಬರು ಸೇರಿಕೊಂಡು ನಮ್ಮ ಪಾಪುನೇ ಕೇಕ್ ಮಾಡ್ತಾನಂತೆ. ಕಲಿಸ್ಕೊತೀನಿ, ಕಲಿಸು ನೀಟಾಗಿ ಕಲಿಸು. ಕೇಕ್ ಮಾಡ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಇವಾಗ ಬ್ಯಾಟರ್ಗೆ ಎಲ್ಲನೂ ಡ್ರೈ ಫ್ರೂಟ್ಸ್ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಈನೋನ ಸೇರಿಸ್ಕೊಳ್ಳೋಣ. ಅರ್ಧ ಪ್ಯಾಕೆಟ್ ಈನೋ ಹಾಕ್ತೀನಿ, ಸರಿ ಹೋಗುತ್ತೆ. ತುಂಬಾ ಟೇಸ್ಟ್ ಇರುತ್ತೆ ಇದು. ಡ್ರೈ ಫ್ರೂಟ್ಸ್ ಎಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಕೇಕ್ ಇದು. ಸೊ ನೀವು ಆರೆಂಜ್ ಜ್ಯೂಸಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಕಲಸಿಟ್ಬಿಟ್ಟು ಸೊ ಈ ರೀತಿ ಮಾಡ್ಕೊಂಡು ನೋಡಿ, ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಕೇಕ್ ನೀವು ಇದೇ ಕೇಕ್ ಎಷ್ಟು ಕಾಸ್ಟ್ಲಿ ತೊಗೋಬೇಕು ಬೇಕ್ರಿಯಲ್ಲಿ, ಸೊ ಮನೆಯಲ್ಲಿ ಆರಾಮ್ಸೆ ಕಡಿಮೆ ಬೆಲೆಯಲ್ಲಿ ಹೆಲ್ದಿಯಾಗಿ ಸೊ ನಮ್ಮ ಕೈಯಾರೆ ಮಾಡಿರೋಂಥ ಕೇಕ್ನ ಎಲ್ಲರಿಗೂ ಮಾಡಿಕೊಡಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ನಾನು ಲಾಸ್ಟಲ್ಲಿ ಇನ್ನೇನು ಬೇಕ್ ಮಾಡೋದಕ್ಕೆ ಇಡೋಕ್ಕೆ ಮುಂಚೆನೇ ಈನೋ ಪ್ಯಾಕೆಟ್ಸ್ ಅಂತೂ ಎಲ್ಲರ ಹತ್ರ ಸಿಗುತ್ತೆ ಕೈಗೆ. ಸೊ ಅಂಗಡಿಗೆ ಹೋದರೆ ಎಲ್ಲ ಕಡೆ ಸಿಗುತ್ತೆ. ಸೊ ಬೇಕಿಂಗ್ ಪೌಡ್ರ್, ಬೇಕಿಂಗ್ ಪೌಡಿ ಇಲ್ಲದೆ ಇರೋರು ಈ ರೀತಿಯಾಗಿ ಇನ್ಸ್ಟೆಂಟಾಗಿ ಈನೋನ ಹಾಕ್ಕೊಂಡು ಬೇಕ್ ಮಾಡ್ಕೋಬೋದು. ಸೊ ನಾನು 3/4 ಪ್ಯಾಕೆಟ್ ಆಗೋಷ್ಟು ಈನೋ ಹಾಕಿದ್ದೀನಿ. ಅದು ಫರ್ಮೆಂಟ್ ಆಗೋದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಾಲು ಹಾಕ್ಕೋಬೋದು. ಸೊ ಓಕೆನಾ, ಇವಾಗ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿದಿರ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಬೇಗನೆ ನಾವು ಬೇಕ್ ಮಾಡೋಕ್ಕಿಡಬೇಕು. ಜಾಸ್ತಿ ಹೊತ್ತೆಲ್ಲ ಮಿಕ್ಸ್ ಮಾಡ್ಕೋಬಾರ್ದು. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬಾರ್ದು. ಇವಾಗ ಈನೋ ಹಾಕಿದ ತಕ್ಷಣ ನೋಡಿ ಈ ಹದಕ್ಕಿದೆ, ಇಷ್ಟು ಗಟ್ಟಿ ಇರಬೇಕು ನಮಗೆ ಕೇಕ್ ಬ್ಯಾಟ್ರು. ಆವಾಗ ನಮಗೆ ಎಲ್ಲ ಕಡೆ ಡ್ರೈ ಫ್ರೂಟ್ಸ್ ಎಲ್ಲ ಬರುತ್ತೆ. ನೋಡಿ ಇವಾಗ ಡಸ್ಟಿಂಗ್ ಮಾಡಿಟ್ಟಿರೋಂಥ ಪಾತ್ರೆ ತೊಗೊಂಡು ಸೊ ಕೇಕ್ ಮೋಲ್ಡ್ಗೆ ಹಾಕ್ಕೊಂಬಿಡೋಣ. ನಿಮ್ಮ ಹತ್ರ ಕೇಕ್ ಮೋಲ್ಡ್ ಏನಾನ ಇತ್ತು ಅಂದರೆ ಸೊ ಮೋಲ್ಡ್ಗೆ ಹಾಕ್ಕೊಂಡು ಕೇಕ್ನ ಮಾಡಿಕೊಡಿ. ಸೊ ತುಂಬಾ ಚೆನ್ನಾಗಾಗುತ್ತೆ ಈ ಕೇಕು, ಟೇಸ್ಟಿಯಾಗಿ ಆಗುತ್ತೆ. ಸೊ ತುಂಬ ಬೇಗ ಮಾಡ್ಕೊಳ್ಬೋದು. ಸೊ ಬೇಕಾಗೋದಕ್ಕಷ್ಟೇ ಲೇಟ್ ಆಗುತ್ತೆ. ಇದು 1 ಅವರ್ ಬೇಕಾಗುತ್ತೆ ಮಿನಿಮಮ್. ಇದು ಸ್ಲೋ ಫ್ಲೇಮಲ್ಲೇ ನಾವು ಕುಕ್ ಮಾಡ್ಕೋಬೇಕು, ಬೇಕಿಂಗ್ ಮಾಡ್ಕೋಬೇಕು. ನಿಮ್ಮ ಹತ್ರ ಓವನ್ ಇದ್ದರೆ ಓವನಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಓಕೆ ಫ್ರೆಂಡ್ಸು, ಒಂದು ಎರಡು ಸರಿ ಈ ಥರ ಟ್ಯಾಪ್ ಮಾಡ್ಕೊಂಡು ಅವಾಗ ಏರ್ ಬಬಲ್ಸ್ ಇದ್ದರೆ ಹೋಗುತ್ತೆ. ಇವಾಗ ಇದಾಗಿದೆ, ಇದನ್ನು ತಕ್ಷಣ ಬೇಕ್ ಮಾಡೋದಕ್ಕಿಡೋಣ. ಬನ್ನಿ, ಕುಕ್ಕರ್ ಬಿಸಿಯಾಗಿದೆ. ಕುಕ್ಕರ್ ನಾನು ಪ್ರೀ ಹೀಟ್ ಮಾಡಿ ತುಂಬಾ ಟೈಮ್ ಆಯಿತು, ತುಂಬಾ ಬಿಸಿ ಇರುತ್ತೆ. ಹುಷಾರಾಗಿ ನಾವು ಈ ಪಾತ್ರೆನ ಒಳಗಡೆ ಇಡೋಣ. ಏನಾದರೂ ಸ್ಟ್ಯಾಂಡ್ ಇದ್ದರೆ ಅದ್ರ ಮೇಲೆ ಕೂಡ ಇಡ್ಬೋದು. ಈ ಥರ ಒಂದು ರಿಂಗ್ ಅಂತೂ ಎಲ್ಲರ ಮನೇಲಿ ಇರುತ್ತೆ. ಸೊ ಇದನ್ನು ಇಟ್ಟು ಬೇಕ್ ಮಾಡೋದಕ್ಕಿಡೋಣ. ಕುಕ್ಕರ್ ತುಂಬಾ ಬಿಸಿ ಇರುತ್ತೆ, ಹುಷಾರಾಗಿಡಬೇಕಾಗತ್ತೆ. ಹಾಗೆ ಕುಕ್ಕರ್ಗೆ ನಾನು ಇಲ್ಲಿ ಬ್ಯಾಸ್ಕೆಟ್ ಕೂಡ ಹಾಕಿಲ್ಲ, ಹಾಗೆಯೇ ವಿಸಿಲ್ ಕೂಡ ಹಾಕ್ತಾ ಇಲ್ಲ. ಹಾಗೆ ಬೇಕ್ ಮಾಡೋಕೆ ಇಡ್ತಾ ಇದ್ದೀನಿ. ಪೂರ್ತಿ ಕಡಿಮೆ ಉರಿ ಇಟ್ಕೊಂಡೇ ಬೇಕ್ ಮಾಡ್ಕೊಳ್ಳೋಣ. ಮತ್ತು ಆಮೇಲೆ ಗಾರ್ನಿಷ್ ಒಂದು 30 ಸೆಕೆಂಡ್ ಆದಮೇಲೆ, 30 ನಿಮಿಷ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೋತೀನಿ ಮೇಲೆ. ಆಮೇಲೆ ತೋರಿಸ್ತೀನಿ. ಇದು ಅರ್ಧ ಆದಷ್ಟು ಬೇಯ್ತಾ ಇದೆ. ಸೊ ಓಕೆ, ಇಷ್ಟ ಹಾಕಿ ಬಿಟ್ಬಿಡೋಣ. ಓಕೆ ಫ್ರೆಂಡ್ಸ್, ನಾನಿವಾಗ ಲಿಟ್ಟೇನು ಅದಕ್ಕೆ ವಿಜಿಲ್ ಏನು ಹಾಕ್ಕೊಳ್ಬಾರ್ದು. ಸೊ ಹಾಗೆಯೇ ಒಂದು 30 ಮಿನಿಟ್ಸ್ ಇಲ್ಲ ಒಂದು 40 ಮಿನಿಟ್ಸ್ ಆದಮೇಲೆ ನೋಡಿ ನಾನು ಗ್ಯಾಸ್ನ ಪೂರ್ತಿ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಒಂದು 30 to 40 ಮಿನಿಟ್ಸ್ ಆದಮೇಲೆ ಮತ್ತೆ ಸಿಗೋಣ. ಸೊ ನೋಡಿ ಕುಕ್ಕರ್ ಇಟ್ಟು ನಾನಿವಾಗ 20 ಮಿನಿಟ್ಸ್ ಆಗಿದೆ. ಒಂದ್ಸರಿ ಇದನ್ನು ತೆಗೆದುಬಿಟ್ಟು ಹಾಫ್ ಬಾಯ್ಲ್ ಆಗಿದೆ, ನೋಡ್ಬೋದು ಎಲ್ಲ ಹೆಂಗೆ ಉಬ್ಬುತ್ತಾ ಇದೆ ಅಂತೇಳಿ. ಅದಕ್ಕೆ ಸೊ ಇವಾಗ ಒಂದು ಹಾಫ್ ಬಾಯ್ಲ್ ಆದಮೇಲೆ ನಾವು ಈ ಥರ ಒಂದು ಡ್ರೈ ಫ್ರೂಟ್ನ ಸೇರಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಮೇಲೆ ಕೂಡ ಡ್ರೈ ಫ್ರೂಟ್ಸಿಂದ ಫುಲ್ ಇರಬೇಕು ನಮಗೆ ಪ್ಲಮ್ ಕೇಕು ಅಂದರೆ. ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಮೇಲೆ ಈ ಥರ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಬೇಕಾಗಿ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಚೆರಿ ಮತ್ತು ದ್ರಾಕ್ಷಿ ಹಾಗೆ ಟೂಟಿ ಫುಟಿ ಹಾಕಿದ್ದೀನಿ. ಸೊ ಬೇಗನೆ ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೂ ನಮಗೆ 30 ಮಿನಿಟ್ಸ್ ಆಗಬೇಕಿದು. 40 ಇಲ್ಲ 50 ಮಿನಿಟ್ಸ್ ಮೇಲೇ ಆಗಿಬಿಡತ್ತೆ. ಸೊ ತೋರಿಸ್ತೀನಿ ನಾನು ಸೊ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ತುಂಬಾ ಟೇಸ್ಟಿ ಇರುತ್ತೆ ಈ ಥರ ಫುಲ್ಲು ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ. ನಮ್ಗೆ ಯಾವ್ದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ನಾವು ಮಾಡ್ಕೊಳ್ಳೋಂಥ ಪ್ಲಮ್ ಕೇಕ್ ಇದು.
ಸೊ ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಾಗಿದೆ. ಮತ್ತು ಇದನ್ನು ಕ್ಯಾಪ್ನ ಕ್ಲೋಸ್ ಮಾಡಿ ಇನ್ನೂ 30 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಟೋಟಲಾಗಿ 50 ಮಿನಿಟ್ಸ್ ಹಾಗೆ ಬಿಡ್ತೀನಿ ಕಡಿಮೆ ಉರಿಯಲ್ಲಿ, ಆವಾಗ ಚೆನ್ನಾಗಿ ಬೇಕಾಗಿರುತ್ತೆ ಕೇಕ್. 50 ಮಿನಿಟ್ಸ್ ಆಗಿದೆ. ನಾನು ಕೇಕ್ ಬೇಕ್ ಮಾಡೋಕ್ಕಿಟ್ಟು ಸರ್ ಒಂದ್ಸರಿ ಚೆಕ್ ಮಾಡೋಣ ಆಗಿದೆಯಾ ಇಲ್ವಾ ಅಂಥೇಳಿ. ತುಂಬಾ ಬಿಸಿ ಇರುತ್ತೆ. ವಾವ್, ಸೊ ನೋಡಿ ಇಷ್ಟು ಬೇಕಾಗಿದೆ. ಈ ಥರ ಒಂದು ಟೂತ್ ಪಿಕ್ನ ಹಾಕಿ ಚೆಕ್ ಮಾಡೋಣ. ನೋಡಿ ಆಗಿದೆ, ಅಂಟ್ಕೊತಾ ಇಲ್ಲ. ಸೊ ನೋಡ್ಬೋದು ಈ ರೀತಿ ಆದರೆ ಆಗಿದೆ ಅಂಥೇಳಿ. ಇವಾಗ ಗ್ಯಾಸ್ ಆಫ್ ಮಾಡಿ ಪೂರ್ತಿ ಆರೋದಕ್ಕಂಥೇಳಿ ಬಿಡೋಣ. ಪೂರ್ತಿ ಕೇಕ್ ರೆಡಿಯಾಗಿದೆ. ನಾನು ಗ್ಯಾಸ್ ಆಫ್ ಮಾಡಿ ಇದು ಪೂರ್ತಿ ಆರೋದಕ್ಕೆ ಬಿಟ್ಟು ಆಮೇಲೆ ನಾನು ಕಟ್ ಮಾಡಿ ತೋರಿಸ್ತೀನಿ. ಇದು ತುಂಬ ಬಿಸಿ ಇರುತ್ತೆ, ಫುಲ್ಲು ಆರಬೇಕು, ಆಮೇಲೆ ತೋರಿಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ನೋಡ್ಬೋದು ಕೇಕ್ ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಕೇಕ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಸ್ಪಾಂಜಿಯಾಗಿ ರೆಡಿಯಾಗಿದೆ ಕೇಕ್ ಅಂತೇಳಿ. ತುಂಬ ಕಡಿಮೆ ವಿಧಾನದಲ್ಲಿ ಮತ್ತು ಟೇಸ್ಟಿಯಾಗಿ ಇರೋವಂಥ ಗೋಧಿ ಹಿಟ್ಟಲ್ಲಿ ಮಾಡಿರೋಂಥ ಕೇಕ್ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಡ್ರೈ ಫ್ರೂಟ್ ಪ್ಲಮ್ ಕೇಕ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ, ಮಕ್ಕಳಿಗೆಲ್ಲ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಪ್ಲಮ್ ಕೇಕ್ ರೆಸಿಪಿಯೊಂದಿಗೆ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.